ಇದೊಂದು ವಿಡಿಯೋ ಮಾಡ್ತಾನೆ ಅವನಿಗೆ ಸಮರ್ಥಕ ಮತ್ತು ಚಿನ್ನ ಉಳು ಕೊಡಲ್ಲ. ನಾನು ಊಟ ಮಾಡ್ತಿದ್ದೆ ಒಂದು ವಿಡಿಯೋ ಮಾಡಿ ಅವ್ರಿಗೆ ನೀಡು. ನಾ ಬರ್ತೈತೆ ಒಂದು 5 ಮಿನಿಟ್ದಾಗ ಆಗ್ತದೆ ಸಣ್ಣ ವಿಡಿಯೋ. ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ಪೇಪರ್ 1 ಯೂನಿಟ್ 10 ಹೈಯರ್ ಎಜುಕೇಶನ್, ಇದರಲ್ಲಿ ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ ನಾವು ನೋಡುತ್ತಿದ್ದೇವೆ. ಟೆಕ್ನಿಕಲ್ ಎಜುಕೇಶನ್ ಆದ ನಂತರ ಒಂದು ಸ್ಕಿಲ್ ಎಜುಕೇಶನ್ ಅಂತ ಒಂದು ಸಣ್ಣ ಟಾಪಿಕ್ ಐತಿ. ಸ್ಕಿಲ್ ಎಜುಕೇಶನ್, ಕೌಶಲ್ಯ ಶಿಕ್ಷಣ. ಈಗ ನಾವು ಇರೋದು 21ನೇ ಶತಮಾನ. ಹೀಗಾಗಿ 21ನೆಯ ಶತಮಾನದಲ್ಲಿ 21ನೆಯ ಶತಮಾನದ ಕೌಶಲ್ಯಗಳು ವ್ಯಕ್ತಿ ಹತ್ತಿರ ಇರಬೇಕು. ಒಂದು ಸ್ಕಿಲ್ ಇದ್ದರೆ ಆ ವ್ಯಕ್ತಿಯು ಆ ಕೌಶಲ್ಯದ ಆಧಾರದ ಮೇಲಿಂದ ಆತನಿಗೆ ಒಂದು ಜಾಬ್ ಸಿಗುತ್ತದೆ, ಒಂದು ನೌಕರಿ ಸಿಗುತ್ತದೆ, ಅಥವಾ ಒಂದು ಉದ್ಯೋಗ ದಂಧೆ ಪ್ರಾರಂಭ ಮಾಡಲು ಅರ್ಹತೆ ಹೊಂದುತ್ತಾನೆ. ಆ ಉದ್ಯೋಗ ದಂಧೆಯಿಂದ ಆತನ ಜೀವನ ಸುಖ ಸಮೃದ್ಧಿಯಿಂದ ಕೂಡುತ್ತದೆ. ಕೇವಲ ಶಾಲೆ ಕಲಿತು ಮುಂದೆ ನಿರುದ್ಯೋಗಿಯಾಗದೆ ಶಾಲೆಯ ಜೊತೆಗೆ ಒಂದು ಕೌಶಲ್ಯ ಬೆಳೆದರೆ ಆ ಕೌಶಲ್ಯ ಜೊತೆಗೆ ಆ ಮನುಷ್ಯನು ತನ್ನ ಉಪಜೀವನವನ್ನು ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಆ ಕೌಶಲ್ಯವನ್ನು ಕಲಿಸುವ ಸಲುವಾಗಿ ಭಾರತ ಸರ್ಕಾರ ಐಟಿಐ ಕಾಲೇಜುಗಳನ್ನು ಪ್ರಾರಂಭ ಮಾಡಿದೆ. ಇದಕ್ಕೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಂದು ಕರೆಯುತ್ತಾರೆ. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ 10th ಮುಗಿದ ತಕ್ಷಣ 2 ವರ್ಷದ ಕೋರ್ಸ್ ಇರ್ತೈತಿ. 1 ವರ್ಷದ ಕೋರ್ಸು 6 ತಿಂಗಳದ ಕೋರ್ಸ್ ಇರ್ತೈತ್ರಿ. ಆ ಕೋರ್ಸ್ ಈಗ ರೇಡಿಯೋ ರಿಪೇರಿಂಗ್, ಇಲೆಕ್ಟ್ರಾನಿಕ್, ಫಿಟರ್, ಟರ್ನರ್, ವೆಲ್ಡಿಂಗ್. ಈಗ ವೆಲ್ಡಿಂಗ್ ಅಂದ್ರೆ ಗಾಡಿಗೆ ಏನ್ರ ಐತಿ ಅಂದ್ರೆ ಗಾಡಿ ರಿಪೇರ್ ಮಾಡುವಂತ ಮೋಟಾರ್ ಮೆಕ್ಯಾನಿಕ್, ಇಲೆಕ್ಟ್ರಿಕಲ್ ಮೆಕ್ಯಾನಿಕ್, ವೈರ್ ಮೆಕ್ಯಾನಿಕ್, ಎಷ್ಟೋ ಇಂಥ ಕೋರ್ಸ್ಗಳು ಇಲ್ಲಿ ITIದೊಳಗ ಹೇಳಿಕೊಡುತ್ತಾರೆ. ಪಾಲಿಟೆಕ್ನಿಕಲ್ ಕಾಲೇಜಲ್ಲಿ ಕೂಡ ಒಂದೊಂದು ಕೌಶಲ್ಯವನ್ನು ಕಲಿಸಿಕೊಡುತ್ತಾರೆ. ಭಾರತ ಸರ್ಕಾರದವರು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ 2015ರಲ್ಲಿ. ಕೌಶಲ್ಯ ಸ್ಕಿಲ್ಗಳನ್ನು ಕಲಿಸುವ ಸಲುವಾಗಿ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆಯನ್ನು ಭಾರತದಲ್ಲಿ ಪ್ರಾರಂಭಿಸಿದ್ದಾರೆ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಕೌಶಲ್ಯ ವಿಕಾಸ ಯೋಜನೆ 2015ರಂದು ಪ್ರಾರಂಭ ಮಾಡಿದ್ದಾರೆ. ಅದು ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯನ್ನು ತರಬೇಕಾಗಿ ಹೇಳಿದ್ದಾರೆ. ಆ ಸಮಯದೊಳಗ ಒಂದು ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಇತ್ತು, ಮಂತ್ರಾಲಯ. ಅದಕ್ಕೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ ಅಂಡ್ ಸ್ಪೋರ್ಟ್ಸ್ ಎಂದು ಕರೆಯುತ್ತಾರೆ. ಯುವಕ ಮತ್ತು ಆಟದ ಒಂದು ಮಂತ್ರಾಲಯ, ಯೂತ್ ಅಫೇರ್ ಅಂಡ್ ಸ್ಪೋರ್ಟ್ಸ್. ಆ ಮಂತ್ರಾಲಯವನ್ನ ಕ್ಯಾನ್ಸಲ್ ಮಾಡಿ ಅದರ ಹೆಸರನ್ನ ಇನ್ನೊಂದು ಹೆಸರಲ್ಲಿ ಬದಲಾವಣೆ ಮಾಡಿದ್ದಾರೆ. ಇನ್ನೊಂದು ಹೆಸರಂದ್ರೆ ಇದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ ಮತ್ತು ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್. ಈ ಮಿನಿಸ್ಟ್ರಿಯ ಹೆಸರನ್ನ ಬದಲಾಯಿಸಿ, ಈ ಮಂತ್ರಾಲಯದ ಹೆಸರನ್ನು ಬದಲಾಯಿಸಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಟ್ರಿಪ್ರಿನರ್ಶಿಪ್, ಉದ್ದಿಮೆಶೀಲತೆ, ಹೀಗೆ ಇದನ್ನ ಹೆಸರು ಇಟ್ಟಿದ್ದಾರೆ 2014ನಲ್ಲಿ. ಈ ಒಂದು ಮಂತ್ರಾಲಯದ ಕೆಳಗಡೆ ಅನೇಕ ಕೌಶಲ್ಯ ಯೋಜನೆಗಳನ್ನು ಪ್ರಧಾನಮಂತ್ರಿಯವರು ಪ್ರಾರಂಭ ಮಾಡಿದ್ದಾರೆ. 2015ರಲ್ಲಿ ಒಂದು ಕಾಯ್ದೆಯನ್ನ ಸಂಸತ್ತಿನಲ್ಲಿ ಪಾಸ್ ಮಾಡಿದ್ರು. ನ್ಯಾಷನಲ್ ಸ್ಕಿಲ್ ಯೂನಿವರ್ಸಿಟಿ ಬಿಲ್ ಅಂತ ಕರೀತಾರೆ. ರಾಷ್ಟ್ರೀಯ ಕೌಶಲ್ಯ ವಿಶ್ವವಿದ್ಯಾಲಯಗಳು 2015. ಪ್ಲೀಸ್ ಇದನ್ನು ನೆನ್ಪಿಡ್ರಿ. ಇದರ ಪ್ರಕಾರ ದೇಶದೊಳಗಿರುವ ವಿಶ್ವವಿದ್ಯಾಲಯಗಳನ್ನು ಅನೇಕ ವಿಶ್ವವಿದ್ಯಾಲಯಗಳು, ವಿಶೇಷವಾಗಿ ಒಂದು 13 ವಿಶ್ವವಿದ್ಯಾಲಯಗಳು ಸ್ಕಿಲ್ ಯೂನಿವರ್ಸಿಟಿ, ಕೇವಲ ಸ್ಕಿಲ್ ಕೌಶಲ್ಯಗಳನ್ನು ಕಲಿಸುವಂತ ವಿಶ್ವವಿದ್ಯಾಲಯಗಳನ್ನು ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ. 13 ಸ್ಕಿಲ್ ಯೂನಿವರ್ಸಿಟಿಗಳು ಅದವ್ರಿ ಇವಾಗ ನಮ್ಮ ದೇಶದೊಳಗೆ. ಇನ್ನು ಅನೇಕ ಯೂನಿವರ್ಸಿಟಿಗಳಲ್ಲಿ ಸ್ಕಿಲ್ ಎಜುಕೇಶನ್ ಅನ್ನು ಕೊಡುವಂತ ಕೆಲಸ ವಿಶ್ವವಿದ್ಯಾಲಯಗಳು ಮಾಡುತ್ತಿವೆ. ಈಗ 13 ಸ್ಕಿಲ್ ಯೂನಿವರ್ಸಿಟಿಗಳ ಬಗ್ಗೆ ಅಲ್ಲಿ ಈಗ ಬ್ಯಾಚುಲರ್ ಆಫ್ ವೊಕೇಶನ್, ಬ್ಯಾಚುಲರ್ ಆಫ್ ಸ್ಕಿಲ್, ಮಾಸ್ಟರ್ ಆಫ್ ಸ್ಕಿಲ್, ಮಾಸ್ಟರ್ ಆಫ್ ವೊಕೇಶನ್, ಹೀಗೆ ಕೋರ್ಸ್ಗಳನ್ನು ಕೊಡಲಾಗುತ್ತಿದೆ. ಈ ಡಿಗ್ರಿ ಕೊಡುವಾಗ ಇದರ ಪ್ರಕಾರ ಕ್ವಾಲಿಫಿಕೇಶನ್ ಇರುತ್ತದೆ. ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್, ದಯವಿಟ್ಟು ನೆನ್ಪಿಡ್ರಿ ಫುಲ್ ಫಾರ್ಮ್ NSQF, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್.
ನಮ್ಮ ದೇಶದೊಳಗ ಒಂದು ಸಂಸ್ಥೆ ಒಂದು ವಿಭಾಗವನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ PPP ವಿಭಾಗ ಎಂದು ಕರೆಯುತ್ತಾರೆ. ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಬ್ರು ಕೂಡಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಹೆಸರು NSDC, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ರಾಷ್ಟ್ರೀಯ ಕೌಶಲ್ಯ ವಿಕಾಸ ಒಂದು ಸಂಸ್ಥೆ. ಇದು ಹೊಸ ದಿಲ್ಲಿ, ನೈ ದಿಲ್ಲಿಯಲ್ಲಿ ಇದೆ. 49% ಖರ್ಚು ಭಾರತ ಸರ್ಕಾರ ಮಾಡುತ್ತದೆ, 51% ಪ್ರೈವೇಟ್ ದವರು ಮಾಡುತ್ತಾರೆ. ಇಬ್ರು ಕೂಡಿ ಈ ಸಂಸ್ಥೆಯನ್ನು ನಿಲ್ಲಿಸಿದ್ದಾರೆ. ಈ ಸಂಸ್ಥೆಯು ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಕೆಲಸ ಮಾಡುತ್ತಿದೆ. ದಯವಿಟ್ಟು ಇದನ್ನು ನೆನಪಿಡ್ರಿ. ನಮ್ಮ ದೇಶದೊಳಗೆ ಫಸ್ಟ್ ಸ್ಕಿಲ್ ಯೂನಿವರ್ಸಿಟಿ ಸ್ಥಾಪನೆಯಾಗಿದ್ದು ಇದು ಪ್ರೈವೇಟ್ ಐತ್ರಿ. ಓಕೆ, ಫಸ್ಟ್ ಸ್ಕಿಲ್ ಯೂನಿವರ್ಸಿಟಿ ಪ್ರಾರಂಭವಾಗಿದ್ದು ವೆಸ್ಟ್ ಬೆಂಗಾಲ್ ಅಲ್ಲಿ, ಪಶ್ಚಿಮ ಬಂಗಾಳದಲ್ಲಿ 2014ರಂದು. ಆ ಯೂನಿವರ್ಸಿಟಿ ಹೆಸರು ಸಿಕಾಮ್ ಸ್ಕಿಲ್ ಯೂನಿವರ್ಸಿಟಿ. ಪ್ಲೀಸ್ ನೆನಪಿಡ್ರಿ, ಪ್ರಶ್ನೆ ಕೇಳಬಹುದು. ಇದು ಕೇಳಿದ್ರು ನೋಡ್ರಿ. ಫಸ್ಟ್ ಗೌರ್ಮೆಂಟ್ ಸ್ಕಿಲ್ ಯೂನಿವರ್ಸಿಟಿ ಇನ್ ಇಂಡಿಯಾ. ನಮ್ಮ ದೇಶದೊಳಗ ಸರ್ಕಾರದವರು ಸ್ಥಾಪನೆ ಮಾಡಿದಿರುವಂತ ಕೌಶಲ್ಯ ವಿಶ್ವವಿದ್ಯಾಲಯ ಯಾವುದು? ಇಲ್ಲೈತಿ ನೋಡ್ರಿ, SVSU, ಶ್ರೀ ವಿಶ್ವಕರ್ಮ ಸ್ಕಿಲ್ ಯೂನಿವರ್ಸಿಟಿ. ಹರಿಯಾಣ ಸರ್ಕಾರ ಇದನ್ನ ಸ್ಥಾಪನೆ ಮಾಡಿದ್ದಾರೆ 2016ನಲ್ಲಿ. ಪಾಲ್ವಾಲ್ ಅಂತೇಳಿ ಒಂದು ಜಿಲ್ಲೆ ಐತಿ. ಅಲ್ಲಿ ಈ ಪಾಲ್ವಾಲ್ದೊಳಗೆ ಒಂದು ಸಣ್ಣ ಹಳ್ಳಿ ಅದರಿ. ಆ ಹಳ್ಳಿ ಒಳಗ ಈ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿದ್ರು. ಮೊದಲಿಗೆ ಇದಕ್ಕ ಹರಿಯಾಣ ವಿಶ್ವಕರ್ಮ ಸ್ಕಿಲ್ ಯೂನಿವರ್ಸಿಟಿ ಎಂದು ಕರೆಯುತ್ತಿದ್ದರು. ಇನ್ನು ಮಹಾರಾಷ್ಟ್ರ ಸರ್ಕಾರದವರು ಕೂಡ ಮಹಾರಾಷ್ಟ್ರ ಸ್ಟೇಟ್ ಸ್ಕಿಲ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದ್ದರು. ಮಹಾರಾಷ್ಟ್ರ ಗೌರ್ಮೆಂಟ್ ಕೂಡ ಮಹಾರಾಷ್ಟ್ರದಲ್ಲಿ, ಅದು ಮುಂಬೈಯಲ್ಲಿ, ಮತ್ತು ಅದರ ಕ್ಯಾಂಪಸ್ ಈಗ ಪುಣೆದೊಳಗೂ ಇದೆ, ಮತ್ತು ಠಾಣೆ ಒಳಗಿದೆ, ಮತ್ತು ನಾಗಪುರದಲ್ಲಿದೆ. ಇದನ್ನ ನೆನ್ಪಿಡ್ರಿ. ಮಹಾರಾಷ್ಟ್ರದಲ್ಲಿ ಸ್ಟೇಟ್ ಸ್ಕಿಲ್ ಯೂನಿವರ್ಸಿಟಿ, ಮಹಾರಾಷ್ಟ್ರ ಸ್ಟೇಟ್ ಸ್ಕಿಲ್ ಯೂನಿವರ್ಸಿಟಿ. ಮಹಾರಾಷ್ಟ್ರ ಸರ್ಕಾರವು 2021ರ ಕಾಯ್ದೆಯ ಪ್ರಕಾರ ಈ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ರು 2022 ಅಲ್ಲಿ, 2022ರಲ್ಲಿ. ಇತ್ತೀಚೆಗೆ ರತನ್ ಟಾಟಾ ಅವರ ಹೆಸರನ್ನ ಈ ವಿಶ್ವವಿದ್ಯಾಲಯಕ್ಕೆ ಇಡಲಾಗಿದೆ. ರತನ್ ಟಾಟಾ ಮಹಾರಾಷ್ಟ್ರ ಸ್ಟೇಟ್ ಸ್ಕಿಲ್ ಯೂನಿವರ್ಸಿಟಿ ಅಂತೇಳಿ. ಓಕೆ, ಆಮೇಲೆ ಯಂಗ್ ಇಂಡಿಯಾ ಸ್ಕಿಲ್ ಯೂನಿವರ್ಸಿಟಿ ಹೈದರಾಬಾದಲ್ಲಿದೆ, ತೆಲಂಗಾಣ ರಾಜ್ಯ. ಸಿಂಬೋಸಿಸ್ ಸ್ಕಿಲ್ ಅಂಡ್ ಪ್ರೊಫೆಷನಲ್ ಯೂನಿವರ್ಸಿಟಿ ಪುಣೆದೊಳಗೆ ಐತಿ ನೋಡ್ರಿ. ಭಾರತೀಯ ಸ್ಕಿಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ರಾಜಸ್ಥಾನದೊಳಗ. ಆಸಾಂ ಸ್ಕಿಲ್ ಯೂನಿವರ್ಸಿಟಿ, ಡೆಲ್ಲಿ ಸ್ಕಿಲ್ ಮತ್ತು ಎಂಟರ್ಪ್ರಿನರ್ಶಿಪ್ ಯೂನಿವರ್ಸಿಟಿ ಡೆಲ್ಲಿ ಒಳಗೆ, ಕೌಶಲ್ಯ ಸ್ಕಿಲ್ ಯೂನಿವರ್ಸಿಟಿ ಗುಜರಾತದಲ್ಲಿ. ಹೀಗೆ ದಯವಿಟ್ಟು ಇದನ್ನ ಎಲ್ಲ ಹೆಸರನ್ನ ನೆನಪಿಡ್ರಿ. ಥ್ಯಾಂಕ್ ಯು, ನಮಸ್ಕಾರ. ಈ ಕೌಶಲ್ಯ ಯೂನಿವರ್ಸಿಟಿದೊಳಗ ಕಲಿತಂತ ವಿದ್ಯಾರ್ಥಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಕಲಿಯುತ್ತಾರೆ. ಎಂಪ್ಲಾಯ್ಮೆಂಟ್ ಈತನಿಗೆ ಸಿಗುತ್ತದೆ. ಒಂದು ಕೋರ್ಸ್ ಮುಗಿದ ತಕ್ಷಣ ಇಂಡಸ್ಟ್ರಿಗೆ ಬೇಕಾಗಿರುವ ಕೌಶಲ್ಯಗಳು ಈ ವಿದ್ಯಾರ್ಥಿಯನ್ನ ತಯಾರು ಮಾಡಿಕೊಡೋದು. ಉದ್ಯೋಗ ದಂಧೆಗೆ ಬೇಕಾಗಿರುವ ಕೌಶಲ್ಯಗಳನ್ನು ವಿದ್ಯಾರ್ಥಿಗೆ ಕಲಿಸಿ ಡೈರೆಕ್ಟ್ ಆತನಿಗೆ ನೌಕರಿ ಹತ್ತಲೇಬೇಕು ಅನ್ನೋ ಉದ್ದೇಶದಿಂದ ಡಿಗ್ರಿಯನ್ನ ಇಲ್ಲಿ ಕೊಡುತ್ತಾರೆ. ಕೇವಲ ಡಿಗ್ರಿ ಕೊಡೋದಿಲ್ಲ, ಕೌಶಲ್ಯವನ್ನು ಬೆಳೆಸಿ ಈತನಿಗೆ ಡಿಗ್ರಿಯನ್ನು ಕೊಡುತ್ತಾರೆ. ಇಂಡಸ್ಟ್ರಿಗೆ ಏನ್ ಬೇಕು, ಉದ್ಯೋಗ ದಂಧೆಗೆ ಏನ್ ಬೇಕು, ಆ ಕೌಶಲ್ಯ ಈ ವಿದ್ಯಾರ್ಥಿಗೆ ಕಲಿಸಿ ಕೊಡುತ್ತಾರೆ.